ಹಾವೇರಿಯಲ್ಲಿ ಬೆಳ್ಳಂಬೆಳಗ್ಗೆ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಜವರಾಯನ ಅಟ್ಟಹಾಸಕ್ಕೆ 13 ಜನ ಪ್ರಾಣ ತೆತ್ತಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಈ ಅಪಘಾತಕ್ಕೆ ಚಾಲಕನ ಅಂದ್ರೆ ಲಾರಿ ಚಾಲಕನ ನಿರ್ಲಕ್ಷ್ಯ ಪ್ರಮುಖ ಕಾರಣ ಅನ್ನೋದು ಕೂಡ ತಿಳಿದು ಬರ್ತಾ ಇದೆ. ಹಾವೇರಿಯಲ್ಲಿ ಭೀಕರ ರಸ್ತೆ ಅಪಘಾತಕ್ಕೆ ಸಂಬಂಧಪಟ್ಟಂತೆ ಮೃತಪಟ್ಟವರ ಸಂಖ್ಯೆ, ಸಾವಿನ ಸಂಖ್ಯೆ 13ಕ್ಕೆ ಏರಿಕೆಯಾಗಿದೆ. ಹಾವೇರಿ ಜಿಲ್ಲೆಯ ಬ್ಯಾಡಗಿಯ ಗುಂಡೇನಹಳ್ಳಿ ಕ್ರಾಸ್ ಬಳಿ ಮುಂಜಾನೆ 3:30ರ ಸುಮಾರಿಗೆ ಅಪಮೃತ್ಯುಗೆ ಒಳಗಾಗಿ 13 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ವೆರಿ ಅನ್ಫಾರ್ಚುನೇಟ್ ಇನ್ಸಿಡೆಂಟ್. ನಿಂತಿದ್ದ ಲಾರಿಗೆ ಟಿಟಿ ವಾಹನವೊಂದು ಡಿಕ್ಕಿ ಹೊಡೆದಿದೆ. ಆ ಡಿಕ್ಕಿಯಾದ ರಭಸಕ್ಕೆ ಟಿಟಿ ವಾಹನ ಏನಿತ್ತು ಅದು ಸಂಪೂರ್ಣವಾಗಿ ಜಖಂಗೊಂಡಿದೆ. ನಿನ್ನೆ ಬೆಳಗ್ಗೆ ಕೂಡ ಇಂಥದ್ದೇ ಒಂದು ಅಪಘಾತ ಆಗಿತ್ತು, ಬಟ್ ಅದರಲ್ಲಿ ಒಬ್ಬ ವ್ಯಕ್ತಿ ಸಾವನ್ನಪ್ಪಿದ್ರು. ಆದರೆ ಇಲ್ಲಿ ನೋಡಿ, ಡೆಡ್ಲಿ ಆಕ್ಸಿಡೆಂಟ್ ಇದು. ಅಪಘಾತದ ತೀವ್ರತೆಯನ್ನು ಸಾರಿ ಹೇಳ್ತಾ ಇದೆ. ಜಖಂಗೊಂಡಿರುವಂತಹ ಟಿಟಿ ಮೃತದೇಹವನ್ನು ಹೊರಗೆ ತೆಗೆಯೋದಕ್ಕೆ ಅಗ್ನಿಶಾಮಕ ಸಿಬ್ಬಂದಿಗಳು, ಪೊಲೀಸ್ ಸಿಬ್ಬಂದಿಗಳಿಗೆ ಹರಸಾಹಸದ ರೀತಿ ಪರಿಸ್ಥಿತಿ ನೋಡ್ತಾ ಇದ್ದೀರಾ. ಡಿಕ್ಕಿ ಯಾವ ಪ್ರಮಾಣದಲ್ಲಾಗಿದೆ ಅಂತ. ಮುಂಭಾಗ ಅಂತೂ ಕಂಪ್ಲೀಟ್ ಆಗಿ ಜಜ್ಜ್ ಹೋಗಿದೆ, ಅಪ್ಪಚ್ಚಿ ಆಗಿದೆ. ಮುಂಭಾಗದಿಂದ ನೋಡಿದ್ರೆ ಅದು ಟಿಟಿ ಅಂತ ಅನಿಸೋದೇ ಇಲ್ಲ. ನಿಂತಿದ್ದ ಲಾರಿಗೆ ಟಿಟಿ ಡಿಕ್ಕಿ ಆಗಿದೆ. ಆಮೇಲೆ ಆ ಲಾರಿ ಅಲ್ಲಿ ಏನಕ್ಕೆ ನಿಲ್ಲಿಸಿದ್ರು ಅನ್ನೋದು ಕೂಡ ಈಗ ಪ್ರಶ್ನೆ ಆಗ್ತದೆ. ಕಾರಣ ಅದು ಲೇಓವರ್ ಅಂತೂ ಅಲ್ಲ. ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಸಾಮಾನ್ಯವಾಗಿ ಲಾರಿ ಅಕಸ್ಮಾತ್ ಚಾಲಕರಿಗೆ ನಿದ್ದೆ ಬಂದರೆ, ಮಂಪರ್ ಬಂದರೆ ಲೇಓವರ್ ಅಂತ ಒಂದು ಜಾಗ ಇರುತ್ತೆ ಪಾರ್ಕ್ ಮಾಡಿ ಮಲಗೋದಕ್ಕೆ. ಬಟ್ ಅದು ಆ ಜಾಗ ಆಗಿರಲಿಲ್ಲ ಅನ್ನೋದು ಕೂಡ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಹೆಣಗಳ ರಾಶಿ ಹಾವೇರಿ ಜನರನ್ನ ಬೆಚ್ಚಿ ಬೀಳಿಸಿದೆ. ಪಾಪ ದೇವಸ್ಥಾನಕ್ಕೆ ಹೋಗಿ ವಾಪಸ್ ಬರ್ತಾಗ ಸಾಮಗ್ರಿಗಳೆಲ್ಲ ಅಲ್ಲಿ ಚೆಲ್ಲಾಪಿಲ್ಲಿಯಾಗಿದೆ. ಹಾವೇರಿ ಜಿಲ್ಲೆಯಲ್ಲಿ ಭೀಕರ ರಸ್ತೆ ಅಪಘಾತ ಕೇಸ್ಗೆ ಸಂಬಂಧಪಟ್ಟಂತೆ ಟಿಟಿ ವಾಹನದಲ್ಲಿ ಟೋಟಲ್ ಆಗಿ 15 ಜನ ಇದ್ರು. ಅದರಲ್ಲಿ 13 ಜನ ಸಾವನ್ನಪ್ಪಿದ್ದಾರೆ. 2 ಮಕ್ಕಳು, 2 ಪುರುಷರು ಸೇರಿದಂತೆ ಟಿಟಿಯಲ್ಲಿ 9 ಮಂದಿ ಮಹಿಳೆಯರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಮ್ಯಾಕ್ಸಿಮಮ್ ಟ್ರಾವೆಲರ್ಸು ದೇವರ ದರ್ಶನಕ್ಕೆ ಅಂದಾಗ ಅದನ್ನು ಹೆಚ್ಚು ಬಯಸೋದೇ ಮಹಿಳೆಯರು. ಮಾನಸಿಕ ಶಾಂತಿ, ಆಧ್ಯಾತ್ಮಿಕ ನೆಮ್ಮದಿ ಅಂತ ಹೋದವರು ವಾಪಸ್ ಬರಲೇ ಇಲ್ಲ. ಟಿಟಿಯಲ್ಲಿ ಮೃತದೇಹಗಳೆಲ್ಲ ನೇತಾಡ್ತಾ ಇದ್ವಂತೆ, ಚೆಲ್ಲಾಪಿಲ್ಲಿ ಆಗಿದ್ವಂತೆ. ಆ ಸಿಚುವೇಶನ್ ನೋಡಿದಂತಹ ಸಿಬ್ಬಂದಿಗಳೇ ಮರುಕವನ್ನು ವ್ಯಕ್ತಪಡಿಸಿದ್ದಾರೆ. ಅನ್ಯಾಯದ ಸಾವು ಅಂತ. ಮೃತದೇಹ ಹೊರತೆಗೆಯೋದಕ್ಕೆ ಸಿಬ್ಬಂದಿಗಳು ಹರಸಾಹಸ ಪಟ್ಟಿದ್ದಾರೆ. ಒಂದೊಂದೇ ಮೃತದೇಹವನ್ನು ಅಗ್ನಿಶಾಮಕ ಸಿಬ್ಬಂದಿ ಹೊರತೆಗೆದಿದ್ದಾರೆ. ಈಗಷ್ಟೇ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ ನಿಮಗೆ. ಅಗ್ನಿಶಾಮಕ ಸಿಬ್ಬಂದಿ ಮೃತದೇಹವನ್ನು ಹೊರಗೆ ತೆಗೆಯೋದಕ್ಕೆ ಯಾವ ರೀತಿ ಹರಸಾಹಸ ಪಡ್ತಾ ಇದ್ರು. ಒಂದೊಂದೇ ಮೃತದೇಹ ತೆಗೆದಾಗ ಮೃತದೇಹ ಇದ್ದ ಸ್ಥಿತಿ ಇದೆಯಲ್ಲ ಬಹಳ ಭಯಾನಕವಾಗಿತ್ತು. ಮತ್ತು ಎಲ್ಲರೂ ನಿದ್ದೆ ಮಂಪರ್ನಲ್ಲಿದ್ದರು. ಮತ್ತು ಸಾಮಾನ್ಯವಾಗಿ 3:30ರ ಸುಮಾರು ಅಂತ ಹೇಳಿದ್ರೆ ಪೀಕ್ ನಿದ್ದೆ ಟೈಮ್ ಅದು. ದೇಹದ ಪ್ರಕೃತಿಗೆ ವಿರುದ್ಧವಾಗಿ ಟ್ರಾವೆಲ್ ಮಾಡೋದು ಆ ಸಮಯದಲ್ಲಿ ಇದೆಯಲ್ಲ, ಭಾಳ ಚಾಲೆಂಜು, ಭಾಳ ಅಪಾಯಕಾರಿ ಅನ್ನೋದು ಆಗಾಗ ನಮಗೆ ಗೊತ್ತಾಗ್ತಾ ಇರತ್ತೆ. ಖುಷಿಯಲ್ಲಿ ದೇವಸ್ಥಾನಕ್ಕೆ ಹೋದವರು, ದೇವರ ದರ್ಶನ ಕೂಡ ಅದ್ಭುತವಾಗಿ ಆಯಿತು ಅಂತ ಇದ್ದವರು ನೋಡ್ತಾ ಇದ್ದ ಹಾಗೆ ವಿಧಿಯ ಕ್ರೂರ ಆಟಕ್ಕೆ ಬಲಿಯಾಗಿ ಹೋಗಿದ್ದಾರೆ. 3:30ರ ಸುಮಾರಿಗೆ ಆಕ್ಸಿಡೆಂಟ್ ಆದ ನಂತರ ತಕ್ಷಣವೇ ಸಿಬ್ಬಂದಿಗಳು ಬರ್ತಾರೆ. ಯಾರಾದರೂ ಬದುಕಿದ್ದಾರಾ ಅಂತ ನೋಡ್ತಾರೆ, ಅವರನ್ನು ಆಸ್ಪತ್ರೆಗೆ ಸೇರಿಸೋಣ ಅಂತ ಅಂದ್ಕೊಳ್ತಾರೆ. ಆದರೆ 90% ಟಿಟಿಯಲ್ಲಿದ್ದವರು ಅಸೂನಿಗಿದ್ದಾರೆ. ಅಪಘಾತದ ತೀವ್ರತೆ, ಡೆಡ್ಲಿ ಆಕ್ಸಿಡೆಂಟ್ ಅನ್ನೋದಕ್ಕೆ ಇದು ಉದಾಹರಣೆ. ಈಗಲೂ ಕೂಡ ಮೃತದೇಹಗಳನ್ನ ಶಿಫ್ಟ್ ಮಾಡಿಸೋ ಕೆಲಸ, ಕುಟುಂಬಸ್ಥರಿಗೆ ಕರೆ ಮಾಡೋ ಕೆಲಸ, ಎಂಥ ಆಘಾತ ಹೇಳಿ. 13 ಜನ ಒಂದು ಆಕ್ಸಿಡೆಂಟ್ನಲ್ಲಿ ಪ್ರಾಣ ಕಳ್ಕೊಳ್ತಾರೆ, ಸ್ಪಾಟ್ ಡೆತ್ ಆಗ್ತಾರೆ. ಅಪಘಾತದ ರಭಸ ಇನ್ನೆಷ್ಟಿರ್ಬೋದು. ಜೀವ ಹೋಗಬೇಕಾದ್ರೆ ಅವರು ಅನುಭವಿಸಿದಂತಹ ನರಕ ಯಾತನೆ ಹೇಗಿರ್ಬೋದು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಕಷ್ಟ ಆಗುತ್ತೆ.